ತರಕಿಡದಿನ್ನತ ತರಕಿಡದಿನ್ನದೈ ತರಕಿಡದಿನ್ನತ ತರಕಿಡದಿನ್ನತೈ ದಿನ್ನತ ದಿನ್ನತೈ ರಂಗನಾಯಕ ರಾಜೀವಲೋಚನ ರಂಗನಾಯಕ 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 ರಾಜೀವಲೋಚನ ರಮಣನೇ ಬೆಳಗಾಯಿತೇಳೆನ್ನುತ್ತ ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ಒಂದು ತರಗತಿಯ 6ನೇ ಒಂದು ನೃತ್ಯ ಪಾಠ ಜನಪದ ಕಲೆಗಳ ವೈಭವ ಸಂಚಿಕೆ 4ಕ್ಕೆ ನಾವು ಬರೋಣ. ಇಲ್ಲಿ ಯಕ್ಷಗಾನದ ಒಂದು ದೃಶ್ಯವನ್ನು ಈಗಾಗಲೇ ನೀವು ನೋಡಿದ್ರಿ. ಯಕ್ಷಗಾನ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕೇವಲ ದೇಶೀಯ ನೃತ್ಯವಾಗಿ ದೇಶೀಯ ಕಲೆಯಾಗಿ ಅಷ್ಟೇ ಉಳಿದಿಲ್ಲ, ಅದು ಬೇರೆ ಬೇರೆ ದೇಶಗಳಿಗೂ ಕೂಡ ಇವತ್ತು ಪ್ರಸಾರ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಎಷ್ಟು ಅದ್ಭುತವಾದಂಥ ರಮ್ಯವಾದಂಥ ವಿವಿಧ ಹಾವಭಾವಗಳ ಭಂಗಿಯ ಒಂದು ವೈಭವವನ್ನು ನಾವು ಈ ಒಂದು ಯಕ್ಷಗಾನದ ಒಂದು ಕಲೆಯಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ದೃಶ್ಯಗಳನ್ನು ಕಣ್ಮುಂದೆ ತಂದಾಗ ಯಕ್ಷಗಾನ ಅನ್ನುವಂಥದ್ದು ನೃತ್ಯ ಪ್ರಧಾನವಾದಂಥ ಒಂದು ಕಲೆ ಅಂತನ್ನುವಂಥದ್ದನ್ನು ನಾವು ತಿಳ್ಕೋತೀವಿ. ಪ್ರಾರಂಭದಲ್ಲಿ ದೇಸಿ ಕಲೆಯಾಗಿರ್ತಕ್ಕಂಥದ್ದು ಇದು ಅನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಗೊಂಡು ಇತ್ತೀಚೆಗೆ ಅದು ಏನಾಗಿದೆ ಅಂತಂದರೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಲೆಯಾಗಿ ಉಳಿದುಕೊಂಡು ಬೆಳೆದುಕೊಂಡು ಬರ್ತಾ ಇದೆ ಅಂತ. ಇದು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುವಂಥ ಅಪೂರ್ವ ಶಕ್ತಿ ಉಳ್ಳಂಥ ಒಂದು ಕಲೆ. ಎಷ್ಟು ತನ್ಮಯತೆಯಿಂದ ಈ ಕಾವ್ಯವನ್ನು ನಾವು ಈ ಕಲೆಯನ್ನು ನಾವು ತದೇಕ ಚಿತ್ತದಿಂದ ನೋಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಗಮನಿಸಿ. ಮಕ್ಕಳೇ, ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ 3 ಶೈಲಿಗಳು ನಮಗೆ ಕಂಡು ಬರ್ತಾವೆ. ಯಾವ್ಯಾವು ಅಂತಂತಂದ್ರೆ, ಒಂದು ತೆಂಕತಿಟ್ಟು, ಮತ್ತೊಂದು ಬಡಗುತಿಟ್ಟು, ಆನಂತರದಲ್ಲಿ ಮತ್ತೊಂದು ಬಡಗುತಿಟ್ಟು, ಈ ರೀತಿಯಾದಂಥ 3 ಪ್ರಭೇದಗಳನ್ನು ನಾವಿದರಲ್ಲಿ ಗುರುತಿಸ್ತೇವೆ. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರ ಆಟ ಅಂತ ತಿಳ್ಕೊಂಡು ಕೂಡ ಹೆಸರುಗಳು ಇರುವುದನ್ನು ನಾವು ಕೇಳಿದ್ದೇವೆ. ಈ ಜನಪದ ಒಂದು ಕಲೆಯಲ್ಲಿ ಈ ಯಕ್ಷಗಾನದ ಒಂದು ಕಲೆಯನ್ನು ದಶಾವತಾರದ ಆಟ ಅಂತ ತಿಳ್ಕೊಂಡು ಕರೆಯುತ್ತಾರೆ. ಅಂದರೆ ವಿಷ್ಣುವಿನ ದಶಾವತಾರದ ಒಂದು ಆಟಗಳಲ್ಲಿ ಕೂಡ ಇದನ್ನು ಪ್ರಧಾನವಾಗಿ ಬಳಕೆ ಮಾಡ್ತಾ ಇರುವುದರಿಂದ ಇದನ್ನು ದಶಾವತಾರದ ಒಂದು ಆಟ ಅಂತ. ಇನ್ನು ಬಯಲಿನಲ್ಲಿ ಇದು ಪ್ರದರ್ಶನ ಆಗ್ತಾ ಇರುವುದರಿಂದ ಇದನ್ನು ಬಯಲಾಟ ಅಂತ ತಿಳ್ಕೊಂಡು ಕರೆಯುತ್ತಾರೆ. ಇನ್ನು ಭಾಗವತ ಪರಂಪರೆಯಲ್ಲಿ ಇದನ್ನು ಆಟ ನಡೆಸ್ತಾ ಇರುವುದರಿಂದ ಭಾಗವತರೇ ಪ್ರಧಾನವಾಗಿ ಈ ಒಂದು ಆಟವನ್ನು ಆಡಿಸುವ ಒಂದು ಪ್ರಧಾನವನ್ನು ಪಾತ್ರವನ್ನು ವಹಿಸ್ತಾ ಇರುವುದರಿಂದ ಇದನ್ನು ಭಾಗವತರ ಆಟ ಅಂತ ತಿಳ್ಕೊಂಡು ಕರೆಯುತ್ತಾರೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ. ಇವತ್ತೆಲ್ಲ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಕಲೆಯನ್ನು ಹೆಚ್ಚಾಗಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಪ್ರದರ್ಶನ ಕಲೆಯಲ್ಲಿ ಹೆಚ್ಚಾಗಿ ಈಗ ಹೆಚ್ಚು ಮೊದಲೆಲ್ಲ ಬಯಲಿನಲ್ಲಿ ಆಡ್ತಿದ್ರು, ಹಳ್ಳಿಯ ಬಯಲಿನಲ್ಲಿ ಆಟ ಆಡ್ತಿದ್ರು, ಈ ಒಂದು ನೃತ್ಯ ನಡೀತಾ ಇತ್ತು, ಈ ಒಂದು ಕಲೆ ಪ್ರದರ್ಶನ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಒಂದು ದೊಡ್ಡ ದೊಡ್ಡ ರಂಗಸಂಚಿಕೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ದರಿಂದ ಇದು ಬಯಲಾಟ ಅಂತ ಅನಿಸಿಕೊಂಡದ್ದು. ಯಕ್ಷಗಾನ ಕಲಿಸುವವನೇ ಭಾಗವತನಾದ್ದರಿಂದ
ಭಾಗವತರ ಆಟ ಅಂತ ತಿಳ್ಕೊಂಡ್ರು ಕೂಡ ಇದು ಹೆಸರು ಬಂದಿದೆ. ಇಲ್ಲಿ ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಈ ಬಯಲಾಟದ ಅಥವಾ ಮ್ಯಾಳದ ಅಟ್ಟದಾಟದ ಪಂಚ ಅಂಗಗಳು ಅಂತ ತಿಳ್ಕೊಂಡು ಇವನ್ನ ನಾವು ಕರೀಬಹುದು. ಇಲ್ಲಿ ಏನಿರ್ತದೆ ಅಂತಂದ್ರೆ ಗೀತ ಇರ್ತದೆ. ಗೀತ ಅಂದ್ರೆ ಗೀತೆ ಹಾಡು, ಅದರೊಟ್ಟಿಗೆ ಕುಣಿತ ಇರ್ತದೆ, ಅದರೊಟ್ಟಿಗೆ ವೇಷಭೂಷಣ, ಅದರೊಟ್ಟಿಗೆ ಮಾತುಗಾರಿಕೆ, ಆನಂತರದಲ್ಲಿ ಇಲ್ಲಿ ವಾದ್ಯ. ಇವು 5 ಪಂಚವಾಗಿರತಕ್ಕಂಥ ಒಂದು ಕಲೆಗಳನ್ನು ನಾವಿಲ್ಲಿ ಕಾಣ್ತಾ ಇರೋದನ್ನು ನಾವು ಕಾಣ್ತೇವೆ. ಇದು ಬಯಲಾಟದ ಪಂಚ ಅಂಗಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಆಟ ಆಡಿಸುವಂತ ಒಂದು ಸ್ಥಳ ರಂಗಸ್ಥಳ. ಆರಂಭದ ಕಾಲದಲ್ಲಿ ಬಿದಿರು ಮತ್ತು ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಿ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಕ್ಕಳೇ, ನೀವು ಕೂಡ ಅಂತ ಒಂದು ಕಲೆಯನ್ನು ಕಣ್ಣಾರೆ ಕಂಡು ಮನಸಾರೆ ಸವಿಯುವಂಥದ್ದನ್ನು ಮಾಡಬೇಕು ಅನ್ನುವುದಕ್ಕಾಗಿ ನಿಮಗೆ ಈ ಒಂದು ಪುಟ್ಟ ಒಂದು ದೃಶ್ಯವನ್ನು ತೋರಿಸಿದ್ದಾಗಿದೆ. ಇಲ್ಲಿ ಮುಂದುವರೆದು ನೋಡ್ರಿ, ಎಷ್ಟೊಂದು ವಿಶಿಷ್ಟವಾದಂಥ ಒಂದು ಕಲೆ ಹಿನ್ನೆಲೆ ಏನದ ಅನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋದು. ಸಿದ್ಧಪಡಿಸಿದ ರಂಗಸ್ಥಳದಲ್ಲಿ ಪ್ರದರ್ಶನ ನಡೆಸ್ತಾ ಇದ್ರು. ಹಿಮ್ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತೆ. ತೆಂಕತಿಟ್ಟಿನ ಒಂದು ಚೆಂಡೆ ವಾದಕರಿಗೆ ಆಸನ ವ್ಯವಸ್ಥೆ ಇರೋದಿಲ್ಲ. ಇದು ಸ್ವಲ್ಪ ವ್ಯತ್ಯಾಸ. ತೆಂಕತಿಟ್ಟು, ಬಡಗತಿಟ್ಟು, ಬಡಬಡಗತಿಟ್ಟು ಅನ್ನುವಂಥದ್ದು. ತೆಂಕತಿಟ್ಟು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರದರ್ಶನ ಆಗ್ತಕ್ಕಂಥದ್ದು. ಬಡಗತಿಟ್ಟು ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರದರ್ಶನ ಆಗ್ತಕ್ಕಂಥದ್ದು. ಇತ್ತೀಚೆಗೆ ಈ ಎರಡೂ ಕಲೆಯಲ್ಲಿ ಮಿಶ್ರಣಗೊಂಡು ಬಡಬಡಗತಿಟ್ಟು ಅನ್ನುವಂಥದ್ದು ಕೂಡ ಪ್ರದರ್ಶನ ಆಗ್ತಾ ಇದೆ ಅನ್ನುವಂಥದ್ದು. ಇದು ಬಹುತೇಕ ಜಾಗತಿಕ ಮಟ್ಟದಲ್ಲಿ ಇದು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ತೆಂಕತಿಟ್ಟು ಚಂಡೆವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನ ಇರುತ್ತದೆ. ಬಡಗೊತ್ತಿಟ್ಟಿನಲ್ಲಿ ಇದರ ಒಂದು ಬದಲಿಗೆ ರಥದ ಆಕೃತಿಯ ಆಸನ ವ್ಯವಸ್ಥೆಯನ್ನು ಸಾಂಪ್ರದಾಯಿಕವಾಗಿ ಇಲ್ಲಿ ನಾವು ಬಳಸ್ತಾ ಇದ್ದೇವೆ. ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳು ಯಾವ್ಯಾವ ಅಂತಂದ್ರೆ ಚೆಂಡೆ, ಮದ್ದಳೆ, ಶ್ರುತಿ, ತಾಳ, ಜಾಗಟೆ ಅನ್ನುವಂಥ ಒಂದು ಪಂಚವಾದ್ಯಗಳು ಇಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ. ಹೀಗಾಗಿ ಈ ಒಂದು ಜಾಗಟೆ, ಚೆಂಡೆ, ಮದ್ದಳೆ, ಶ್ರುತಿ, ತಾಳ ಇವುಗಳು ಪಂಚವಾದ್ಯಗಳಾಗಿ ಇಲ್ಲಿ ಬಳಕೆ ಆಗ್ತಾ ಇವೆ. ಯಕ್ಷಗಾನದಲ್ಲಿ ಬಳಸುವಂತಹ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕೆ ಅನುಗುಣವಾಗಿ ವೈವಿಧ್ಯಮಯವಾಗಿರುತ್ತವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ. ತೆಂಕಿನಲ್ಲಿ ಅರ್ಥಗಾರಿಕೆ ಪ್ರಾಧಾನ್ಯತೆ ಐತಿ. ತೆಂಕತಿಟ್ಟಿನಲ್ಲಿ ಅರ್ಥಗಾರಿಕೆ, ಬಹಳ ಅರ್ಥವತ್ತಾದಂಥ ಒಂದು ಪ್ರಾಧಾನ್ಯತೆ ಇರುತ್ತದೆ. ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರ್ಕೆ ಹೊಡೆಯುವುದು. ಗಿರ್ಕೆ ಹೊಡೆಯೋದು ಅಂದ್ರೆ ಸುತ್ತುವುದು, ಗಿರ್ಕೆ ಹೊಡೆಯೋದು ಇದರ ವೈಶಿಷ್ಟ್ಯ. ಅಲ್ಲೇ ಮಂಡ್ಯ ಇವರೇ ಗಿರ್ರನೆ ತಿರುಗುತ್ತಾ ಈ ಒಂದು ವೈಶಿಷ್ಟ್ಯವಾದಂಥ ಒಂದು ಕಲೆ ಪ್ರದರ್ಶನ ಆಗ್ತಾರೆ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯತೆ ಇರುತ್ತದೆ ಎನ್ನುವಂಥದ್ದು. ಹಾಗಾಗಿ ಇದು ಚಕ್ರಮುಂಡಿ ಕುಣಿತ ಅಂತ. ಮಂಡ್ಯ ಇವರೇ ಚಕ್ರಾಕಾರದಲ್ಲಿ ತಿರುಗುವಂಥದ್ದು ಇಲ್ಲಿ ಕಂಡು ಬರುತ್ತದೆ ಅನ್ನುವಂಥದ್ದು. ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು ಅನ್ನುವಂಥದ್ದು. ಕುಣಿತಕ್ಕೆ ತಕ್ಕಂತೆ ಅಭಿನಯ, ಅಭಿನಯಕ್ಕೆ ತಕ್ಕಂತೆ ಜಿಗಿತ, ಜಿಗಿತಕ್ಕೆ ತಕ್ಕಂತೆ ಸಂಭಾಷಣೆ ಮತ್ತು ಹುಬ್ಬುಗಳ ಚಲನೆ ಇವೆಲ್ಲ ಪ್ರೇಕ್ಷಕನನ್ನು ಮಂತ್ರಮುಗ್ಧನನ್ನಾಗಿಸುವಂತಹ ಒಂದು ಕಲೆಯ ತನ್ಮಯತೆ ಕಡೆಗೆ ಕೊಂಡೊಯ್ಯತಕ್ಕಂಥ ಒಂದು ವಿಶಿಷ್ಟ ವಿನ್ಯಾಸಗಳು ಈ ಒಂದು ಯಕ್ಷಗಾನದಲ್ಲಿ ಕಂಡುಬರ್ತವೆ ವಿದ್ಯಾರ್ಥಿಗಳ. ಇದರಲ್ಲಿ ನವರಸಗಳು, ನವರಸ ಅಂದರೆ 9 ತೆರನಾಗಿರ್ತಕ್ಕಂಥ ರಸಪ್ರಧಾನವಾಗಿರ್ತಕ್ಕಂಥ ಅಭಿವ್ಯಕ್ತಿ ಇಲ್ಲಿ ಕಂಡು ಬರುತ್ತದೆ. ಅಂಥ ಆಟಗಳೇ ಇರುತ್ತವೆ. 9 ರೀತಿಯಾಗಿರ್ತಕ್ಕಂಥ ಒಂದು ರಸಗಳು ಉಕ್ಕಿ ಹರಿಸುವಂಥ ಒಂದು ಪ್ರಾಧಾನ್ಯತೆಯನ್ನು ಈ ಕಥೆಗಳು ಹೊಂದಿರ್ತವೆ. ರಾಮಾಯಣ ಇದ್ದಿರ್ಬೋದು, ಮಹಾಭಾರತ ಇದ್ದಿರ್ಬೋದು, ಭಾಗವತ ಪ್ರಸಂಗಗಳನ್ನು ಇಲ್ಲಿ ಅಳವಡಿಸಿ ಈ ಒಂದು ಕಥೆಗಳನ್ನು ಹೆಣೆಯಲಾಗಿರುತ್ತದೆ. ಸಾಮಾನ್ಯವಾಗಿ ಕಾಳಗ, ಸಂಹಾರ, ಕಲ್ಯಾಣಗಳಿಗೆ ಸಂಬಂಧಪಟ್ಟಂಥ ಪ್ರಸಂಗಗಳು ಹೆಚ್ಚಾಗಿ ಕಂಡುಬರ್ತವೆ. ಕಾಳಗ ಅಂದರೆ ಯುದ್ಧ, ಸಂಹಾರ ಅಂತಂದರೆ ರಾಕ್ಷಸರನ್ನ ದೇವಿ ಸಂಹರಿಸುವಂಥ ಒಂದು ಸಂದರ್ಭ. ರಾಮಾಯಣದಲ್ಲಿ ರಾಮನಂತ ಪಾತ್ರಗಳು ರಾಕ್ಷಸ ಸಂಹಾರ ಬರತಕ್ಕಂಥ. ಅದೇ ರೀತಿಯಾಗಿ
ಕಲ್ಯಾಣ ಅಂತಂದ್ರೆ ಮಂಗಲಕರವಾಗಿರ್ತಕ್ಕಂಥದ್ದು, ಮದುವೆ ಮೊದಲಾದಂಥ ಕಲ್ಯಾಣಕರವಾದಂಥ ಕಾರ್ಯಕ್ರಮಗಳಲ್ಲಿ ಈ ಒಂದು ಅಂಥ ಪ್ರಸಂಗಗಳನ್ನು ಎತ್ತಿಕೊಂಡು ಇಲ್ಲಿ ಯಕ್ಷಗಾನವನ್ನು ಮಾಡಲಾಗಿತ್ತು. ಕಾಳಗಳಿಲ್ಲದ ಯಕ್ಷಗಾನ, ಬಯಲಾಟವಾಗಲಿ ಇಲ್ಲವೇ ಇಲ್ಲ ಅನ್ನೋ ಮಟ್ಟಿಗೆ ಕಾಳಗವೇ ಯಕ್ಷಗಾನದಲ್ಲಿ ಪ್ರಧಾನವಾದಂಥ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ನೋಡ್ರಿ, ರಂಗಸ್ಥಳ ಸಮೀಪ ಇರತಕ್ಕಂಥ ನೇಪಥ್ಯಕ್ಕೆ ಚೌಕಿ ಅಥವಾ ಬಣ್ಣದ ಮನೆ ಅಂತ ತಿಳ್ಕೊಂಡು ಕರೀತಾರಂತೆ. ಅಲ್ಲಿ ಚೌಕಿ ಇರ್ತದೆ, ಅದಕ್ಕೆ ನೇಪಥ್ಯ ಅಂತಂದ್ರೆ ಹಿಂದೆ ಏನ ರಂಗಸಜ್ಜಿಕೆ ಏನಿರ್ತದಲ್ಲ, ಅಟ್ಟ ಇರ್ತದಲ್ಲ, ಈ ಅಟ್ಟಕ್ಕೆ ಸಮೀಪದಲ್ಲೇ ಸ್ವಲ್ಪ ನೇಪಥ್ಯದಲ್ಲಿ ಹಿಂಭಾಗದಲ್ಲಿ ಏನಿರ್ತದೆ ಅಂತಂದ್ರೆ ಚೌಕಿ ಇರ್ತದೆ. ಇದಕ್ಕೆ ಬಣ್ಣದ ಮನೆ ಅಂತಲೂ ಕೂಡ ಕರೀತಾರೆ, ಇದಕ್ಕೆ ಚೌಕಿ ಅಂತಲೂ ಕೂಡ ಕರೀತಾರೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಂಚಿಕೊಳ್ತಾರಂತೆ, ಅಷ್ಟು ಪರಿಣಿತರಾಗಿಬಿಟ್ಟಿರ್ತಾರೆ. ಉದಾಹರಣೆಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನದ ಪ್ರಾಧಾನ್ಯ ಕಲೆಗಳಲ್ಲಿ ತಮ್ಮನ್ನು ತಾವು ಅನವರ್ತ ತೊಡಗಿಸಿಕೊಂಡಿರತಕ್ಕಂಥ ಶಿವರಾಮ್ ಕಾರಂತರನ್ನು ನಾವು ನೆನಪಿಸಿಕೊಳ್ಳಬೇಕು. ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಅಪ್ಪಟ ಒಂದು ಸಾಹಿತ್ಯ ಆಗಿರತಕ್ಕಂಥ ಈ ಯಕ್ಷಗಾನದ ಕಲಾವಿದರಾಗಿರ್ತಕ್ಕಂಥ ತಮ್ಮ ಸಾವಿನ ಕೊನೆಯ ಅಂಚಿನಲ್ಲಿ ಕೂಡ ಯಕ್ಷಗಾನದ ಗತ್ತುಗಳನ್ನು, ಹೆಜ್ಜೆಗಳನ್ನು ಹಾಕಿ ಅವ್ರು ಏನು ಮಾಡಿದ್ರು ಅಂತಂದರೆ ಕಲಾವಿದರಲ್ಲಿ ಪ್ರೇರಣೆ ಮೂಡಿಸಿರ್ತಕ್ಕಂಥದ್ದನ್ನು ನಾವು ತಿಳ್ಕೋಬಹುದು. ತಮ್ಮ ಒಂದು ಅಲಂಕಾರಗಳನ್ನು, ತಮ್ಮ ಒಂದು ಬಣ್ಣ ಹಚ್ಚುವ ಒಂದು ವಿಧ ಪಾತ್ರಕ್ಕೆ ಅನುಗುಣವಾಗಿ ಬಣ್ಣ ಹಚ್ತಾರಲ್ಲ, ಈ ಬಣ್ಣ ಹಚ್ಚುವುದನ್ನು ಅವರೇ ಸ್ವತಃ ಮಾಡಿಕೊಳ್ತಾರಂತೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೀತದೆ, ನೇಪಥ್ಯದಲ್ಲಿ ಗಣಪತಿ ಪೂಜೆ ನಡೀತದೆ. ಆರಂಭದಲ್ಲಿ ಗಣನಾಯಕನನ್ನು ಸ್ತುತಿ ಮಾಡತಕ್ಕಂಥ ಒಂದು ಯಾವುದೇ ಒಂದು ವಿಧಿವಿಧಾನಗಳನ್ನು ನಾವು ನೋಡ್ತೀವಿ, ಗಣಪತಿ ಸ್ತುತಿ ನಡೀತದೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶ ಮಾಡ್ತಾರೆ. ಈ ಹಾಸ್ಯ ಪ್ರಧಾನ ಪಾತ್ರಗಳಾಗಿರ್ತಕ್ಕಂಥ ಕೋಡಂಗಿಗಳು ಜನರನ್ನು ರಂಜಿಸಲಿಕ್ಕೆ, ಅಭಿಪ್ರೇರಣೆ ಮೂಡಿಸಲಿಕ್ಕೆ, ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಈ ಒಂದು ಕೋಡಂಗಿಗಳು ಬರ್ತಾರೆ. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದಂಥ ದೇವತೆಗಳ ಸ್ತುತಿಯನ್ನು ಭಾಗವತರು ಇಲ್ಲಿ ಮಾಡ್ತಾರೆ. ಹಾಡಿನ ಅನಂತರ ಭಾಗವತರಿಂದ ಸಭಾವಂದನೆ ನಡೀತದೆ. ಸಭೆಯ ಜನರನ್ನೆಲ್ಲ ವಂದಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಸಭಾವಂದನೆ ಅಂತಂತಾರೆ. ಇದು ಒಂದು ರೀತಿ ಜನರನ್ನ ಇಲ್ಲಿ ನಾವು ಬಿಡಬಾರ್ದು. ಕಲಾವಿದರೇ ನಮಗೆ ಮುಖ್ಯ ಅಷ್ಟೇ ಅಲ್ಲ, ಕಲಾ ಪ್ರೇಕ್ಷಕರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸ್ತಾರೆ. ಅನಂತರ ಬಾಲಗೋಪಾಲನ ಆಗಮನ ಆಗ್ತದೆ. ಬಾಲಗೋಪಾಲ ಅಂತಂದರೆ ಕೃಷ್ಣ, ಬಾಲಕೃಷ್ಣನ ಒಂದು ಆಗಮನ ಆಗ್ತದೆ ಎನ್ನುವುದು. ಸ್ತ್ರೀ ವೇಷಗಳ ಕುರಿತ ಬರ್ತದೆ. ನಂತರ ಪುರುಷರೇ ಸ್ತ್ರೀ ವೇಷ ಹಾಕಿಕೊಳ್ಳುವುದು ಯಕ್ಷಗಾನದ ವೈಶಿಷ್ಟ್ಯ. ಅವರನ್ನು ನಾವು ಸ್ತ್ರೀಯರು ಪುರುಷರು ಅಂತ ಗುರುತಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಅಲಂಕಾರ ಮಾಡಿಕೊಂಡಿರ್ತಾರೆ ಚೆನ್ನಾಗಿ. ಅಂದರೆ ಪುರುಷರೇ ಸ್ತ್ರೀಯರ ಒಂದು ವೇಷಭೂಷಣವನ್ನು ತೊಟ್ಕೊಂಡಿದ್ದರೂ ಕೂಡ ಇದು ಪುರುಷ ಅಲ್ವೇ ಅಲ್ಲ, ಸ್ತ್ರೀಯೇ ಅಲ್ಲಿ ಅದ, ಸ್ತ್ರೀ ಪಾತ್ರಧಾರನೇ ಇದು ಅಂತ ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಅಚ್ಚುಕಟ್ಟಾದಂಥ ಒಂದು ವೇಷಭೂಷಣವನ್ನು ಅಲ್ಲಿ ತೊಟ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವುದು. ಪ್ರೇಕ್ಷಕ, ಅವನ ಮನಸ್ಸು, ಅವನ ಒಂದು ಪ್ರಜ್ಞೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವನನ್ನು ಈ ಕಲೆಯ ಕಡೆಗೆ ಆಕರ್ಷಕನನ್ನಾಗಿ ಮಾಡಬೇಕು, ಕಲೆಯ ಕಡೆಗೆ ಅವನನ್ನು ಗಮನ ಸೆಳೆಯಬೇಕು ಅನ್ನುವಂಥದ್ದೈತಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಾನಸಿಕವಾಗಿ ಆ ಒಂದು ಪ್ರೇಕ್ಷಕ ಈ ಒಂದು ಕಥೆಯ ಹೋಗಕ್ಕೆ ತಕ್ಕಂತೆ ತನ್ನ ಮನಸ್ಸನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವುದಕ್ಕಾಗಿ ಇವೆಲ್ಲ ಕೋಡಂಗಿಗಳ ಒಂದು ಪ್ರವೇಶ, ಆನಂತರ ಬಾಲಗೋಪಾಲನ ಒಂದು ಪ್ರವೇಶ, ಸ್ತ್ರೀ ವೇಷಧಾರಿಗಳು ಬಂದು ಕುಣಿತಕ್ಕಂಥ ಒಂದು ಸಂಗತಿಗಳು, ಇವೆಲ್ಲ ಯಕ್ಷಗಾನದಲ್ಲಿ ಆ ಮೊದಲು ಮೋಟಿವೇಶನ್ ಅಂತ ಕರೀತೀವಿ. ಜನರನ್ನು ಅಭಿಪ್ರೇರಣೆಗೊಳಿಸುವುದು, ಸಿದ್ಧಗೊಳಿಸುವುದು. ಈ ಮತ್ತೆ ಪುನಃ ದೇವತಾ ಸ್ತುತಿ ಆದ ನಂತರದಲ್ಲಿ ಈ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ. ಅಂದರೆ ಒಡ್ಡೋಲಗ ಅಂತಂದರೆ ಸಭೆ, ಆ ರಾಜ್ಯಸಭೆ ನಡೀತದೆ. ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾರೆ. ಬಂದು ಸೀದಾ ಮಾತಾಡುವಂಗಿಲ್ಲ ಪಾತ್ರಗಳು. ಅವು ಏನಿದ್ರು ಕೂಡ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದು ಕುಣಿತದ ಮೂಲಕವೇ ಅವು ರಂಗ ಪ್ರವೇಶವನ್ನು ಮಾಡ್ತವೆ. ಯಾವುದೇ ಪಾತ್ರ ಇದ್ದರೂ ಕೂಡ ಭಯಂಕರವಾದಂಥ ಕುಣಿತ, ಭಾಗವತರ ಒಂದು ಹಾಡಿನ ಜೊತೆಗೆ ಕುಣಿತ ಇರುತ್ತದೆ. ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡುವುದರ ಜೊತೆಗೆ ಜನರನ್ನು ಅತಿರಂಜನೆ ಮಾಡ್ತಕ್ಕಂಥದ್ದು, ರಂಜಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಂಡುಬರ್ತದೆ. ಹಾಗಾದರೆ ಯಾವ್ಯಾವ ಒಂದು ಕಲೆಯನ್ನು, ಯಾವ್ಯಾವ ಒಂದು
ಕಥೆಯನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಾರೆ ಎನ್ನುವುದನ್ನು ಮುಂದಿನ ಒಂದು ಪ್ಯಾರಾದೊಳಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ನೋಡ್ರಿ, ಗಮನಿಸ್ರಿ. ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳಗ, ಕೃಷ್ಣ ಅರ್ಜುನ ಇಬ್ಬರಿಗೂ ಕೂಡ ಕಾಳಗ ಆಗಿರ್ತಕ್ಕಂಥದ್ದನ್ನು ನಾವು ಮಹಾಭಾರತದ ಕಥೆಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಕರ್ಣಾರ್ಜುನನ ಕಾಳಗ, ಅದೇ ರೀತಿಯಾಗಿ ಬಬ್ಬರವಾಹನ ಕಾಳಗ, ಅರ್ಜುನ ಮತ್ತು ಬಬ್ಬರವಾಹನಕರ ಒಂದು ಕಾಳಗ, ಸುಧರ್ಮ ಮತ್ತು ಅರ್ಜುನನ ಕಾಳಗ. ನೋಡ್ರಿ, ಅರ್ಜುನನೇ ಎಲ್ಲ ಕಡೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ಮಹಾಭಾರತದ ಕಥಾನಕ. ಇವು ಎಲ್ಲ ವೀರರಸ ಪ್ರಧಾನವಾಗಿರ್ತಕ್ಕಂಥ ಕಥಾನಕಗಳು. ಇವು ವೀರರಸ, ಶೌರ್ಯ, ಪರಾಕ್ರಮ, ಸಾಹಸ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಕಲೆ ಇಲ್ಲಿ ಕಂಡು ಬರ್ತದೆ. ಆನಂತರದಲ್ಲಿ ಚಂದ್ರಾವಳಿ ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಇವೆಲ್ಲ ಶೃಂಗಾರ ರಸವನ್ನು ಪ್ರಧಾನವಾಗಿಟ್ಟುಕೊಂಡು ಪ್ರದರ್ಶನಗೊಳ್ಳತಕ್ಕಂಥ ಕಲೆ ಅಂತ ತಿಳ್ಕೊಂಡು ಹೇಳಬಹುದು. ಹೀಗೆ ಇವಲ್ಲದೆ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಮಹಾತ್ಮೆಗಳನ್ನು ಸಾರ್ತಕ್ಕಂಥ ಕ್ಷೇತ್ರ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಗಳು ಕೂಡ ಇಲ್ಲಿ ಪ್ರದರ್ಶನಗೊಳ್ಳತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಯಕ್ಷಗಾನದ ಯಾವುದೇ ಪ್ರಸಂಗ, ಎಲ್ಲ ಪ್ರಸಂಗಗಳು ಹಾಸ್ಯ ಕಂಡು ಬರ್ತಕ್ಕಂಥದ್ದು ಪ್ರಾಮುಖ್ಯ. ಆ ಒಂದು ಭಾಗದ ಜನರು ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ಕಥೆಗಳನ್ನೇ ಮಧ್ಯ ಮಧ್ಯದಲ್ಲಿ ಸೇರಿಸ್ತಾ ಈ ಹಾಸ್ಯ ವಿಡಂಬನೆಯನ್ನು ಮಾಡತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದರ ಜೊತೆಗೆ ವಿಡಂಬನೆಯೂ ಕೂಡ ಈ ಒಂದು ಯಕ್ಷಗಾನದ ಒಂದು ಅಂಗವಾಗಿ ಪ್ರದರ್ಶನಗೊಳ್ಳುತ್ತದೆ. ಅಲ್ಲಿ ಹನುಮನಾಯಕ, ಕುಬ್ಜೆ, ಚಾರಕ, ವನಪಾಲಕ ಇವೆಲ್ಲ ಏನಂತಂದರೆ ಹಾಸ್ಯದ ಜೋಡಣೆಯನ್ನು, ಹಾಸ್ಯದ ಲಾಲಿತ್ಯವನ್ನು, ಹಾಸ್ಯದ ನವಿರು ಭಾವಗಳನ್ನು ಪ್ರೇಕ್ಷಕರಲ್ಲಿ ಹುಟ್ಟಿಸಿ ಆ ಒಂದು ಭಾವಗಳಿಗೆ ತಕ್ಕಂತೆ ಪ್ರೇಕ್ಷಕ ಬೇಸರಗೊಳ್ಳದೆ, ಪ್ರೇಕ್ಷಕ ನಿಸ್ಸಾರ ಮನಸ್ಸಿನಿಂದ ಕೂಡದೆ ಅವನು ಸದಾ ಏನಪ್ಪ ಅಂತಂದರೆ ಈ ಕಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಪರಿಪೂರ್ಣವಾದಂಥ ಕಥೆ ಕೇಳುವ ಒಂದು ಮನೋಭಾವನೆಯನ್ನು, ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಈ ಹಾಸ್ಯ ಪ್ರಸಂಗಗಳು ಬರ್ತವೆ. ಅದರಲ್ಲಿ ಹನುಮನಾಯಕ ಅನ್ನುವಂಥ ಪಾತ್ರ ಇರ್ಬೋದು, ಕುಬ್ಜೆ ಅನ್ನುವಂಥ ಪಾತ್ರ ಇರ್ಬೋದು, ಅಂದರೆ ಗಿಡ್, ಆನಂತರದಲ್ಲಿ ಚಾರಕ ಅನ್ನುವಂಥ ಪಾತ್ರ ಇರ್ಬೋದು, ವನಪಾಲಕನ ಪಾತ್ರಗಳಿರ್ಬೋದು. ಇವೆಲ್ಲ ಹಾಸ್ಯದಲ್ಲಿ ಎದ್ದು ಕಾಣ್ತಕ್ಕಂಥ ಪಾತ್ರಗಳು. ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದದ್ದು ಬಣ್ಣದ ವೇಷ. ಬೃಹತ್ತಾಗಿರ್ತಕ್ಕಂಥ ವೇಷಗಳು ಇಂಥ ಸಾಮಾನ್ಯವಾಗಿ ನಡುರಾತ್ರಿಯಲ್ಲಿ ಬರ್ತವೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಯಕ್ಷಗಾನ, ದೊಡ್ಡಾಟ, ಸಣ್ಣಾಟದಂಥ ಕಲೆಗಳು, ನಾಟಕದಂಥ ಕಲೆಗಳು ಇಡೀ ರಾತ್ರಿಯೆಲ್ಲ ನಡೀತಕ್ಕಂಥ, ಅಭಿವ್ಯಕ್ತಗೊಳ್ತಕ್ಕಂಥ, ಪ್ರದರ್ಶನಗೊಳ್ತಕ್ಕಂಥ ಕಲೆಗಳು. ಇವು ಪ್ರದರ್ಶನ ಕಲೆಗಳು ಅಂತಲೇ ಹೇಳ್ತೀವಿ, ಪ್ರಸಾರ ಕಲೆಗಳಲ್ಲ. ನಮ್ಮ ಸಿನಿಮಾ ಇದ್ದಿರ್ಬೋದು, ಧಾರಾವಾಹಿಗಳು ಇದ್ದಿರ್ಬೋದು, ಅವರು ಪ್ರಸಾರ ಕಲೆಗಳು. ಅವ್ರು ಯಾವಾಗ ಪ್ರಸಾರ ಮಾಡ್ತಾವೆ ಅವು ಪ್ರಸಾರ ಆಗ್ತವೆ. ಅದಕ್ಕಾಗಿಯೇ ನಮ್ಮ ಪ್ರಸಿದ್ಧ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಕಲ್ಬುರ್ಗಿ ಸರ್ ಒಂದು ಕಡೆ ಹೇಳ್ತಿದ್ರು, ನಾಟಕದ ಒಂದು ಸಂದರ್ಭದಲ್ಲಿ, ಅವರ ಒಂದು ಉಪನ್ಯಾಸದಲ್ಲಿ ನಾವು ಕೇಳಿದಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು, ಈ ಧಾರಾವಾಹಿ ಮತ್ತು ಸಿನಿಮಾಗಳಾದಾಗ ಇವನ್ನ ಪ್ರಸಾರ ಕಲೆಗಳು ಅಂತ ಕರಿತೀವಿ ನಾವು. ಅವು ಬೇಕಾದಷ್ಟು ಸಲ ಪ್ರಸಾರ ಮಾಡ್ಬೋದು. ಆದರೆ ಯಕ್ಷಗಾನ, ನಾಟಕ, ದೊಡ್ಡಾಟ, ಸಣ್ಣಾಟ ಮುಂತಾದ ಜನಪದ ಕಲೆಗಳೇನದ ಇವು ಪ್ರಯೋಗ ಕಲೆಗಳು ಅಂತ ಕರೀತಾರೆ. ಒಂದ್ಸಲ ಪ್ರಯೋಗ ಆಗಿರ್ತಕ್ಕಂಥ ಒಂದು ಕಲೆಯನ್ನು ಮತ್ತೆ ಒಮ್ಮೆ ಪ್ರಯೋಗ ಮಾಡಲಿಕ್ಕೆ ಹೊರಟಾಗ ಅನೇಕ ಬದಲಾವಣೆಗಳು ಕಂಡು ಬರ್ತಾವಂತ. ಅದಕ್ಕೆ ಇವು ನಮ್ಮ ಪ್ರಯೋಗ ಕಲೆಗಳು, ಪ್ರಯೋಗ ಪ್ರಧಾನ ಕಲೆಗಳು ಅಂತ ತಿಳ್ಕೊಂಡು ಇವನ್ನು ಕರೀತಾರಂತೆ. ನೋಡ್ರಿ, ಆದ್ದರಿಂದ ಯಕ್ಷಗಾನವು ಕೂಡ ಅದರಲ್ಲಿ ಒಂದು, ಇದನ್ನು ನಾವು ಪ್ರಯೋಗ ಕಲೆ ಅಂತ ತಿಳ್ಕೊಂಡು ಕರೀಬೋದು. ಯಾಕಂತಂದರೆ ನಾಟಕದ ಅಂದರೆ ಆ ದೃಶ್ಯದ ಒಂದು ಕಥೆಯ ಮಧ್ಯದಲ್ಲಿ ರಾಕ್ಷಸ ವೇಷಗಳು ಬರ್ತವೆ. ಮಧ್ಯರಾತ್ರಿಯ ಸರಿಸುಮಾರಿಗೆ ಈ ರಾಕ್ಷಸ ಪ್ರಧಾನವಾಗಿರ್ತಕ್ಕಂಥ ಪಾತ್ರಗಳು ಬರ್ತವೆ. ಅವು ಎಲ್ಲಿಂದ ಬರ್ತವೆ ಅಂತಂದರೆ ಪ್ರೇಕ್ಷಕರ ಮಧ್ಯದಿಂದ ರಂಗ ಪ್ರವೇಶ ಮಾಡ್ತಾವಂತೆ. ಅಂದರೆ ಮಲ್ಕೊಂಡಿರ್ತಕ್ಕಂಥವ್ರನ್ನು ಕೂಡ ಅಥವಾ ನಿದ್ದೆ ಬಂದಿರತಕ್ಕಂಥವ್ರನ್ನು ಕೂಡ ಎಚ್ಚರಿಸಿ ದಡಬಡ ಅಂತ ಓಡ್ಕೊಂಡು ಬಂದಿರಬೇಕು. ಮಕ್ಕಳೇ ನೋಡ್ರಿ, ಎಷ್ಟು ಅದ್ಭುತ. ನಮ್ಮ ಮಧ್ಯದಲ್ಲೇ ಹಾದು ಒಂದು ರಾಕ್ಷಸ ಹೋಗ್ಬಿಟ್ಟಂತಂದರೆ ಚಿಕ್ಕ ಮಕ್ಕಳೇ ಇರ್ಬೋದು, ಮೊದಲಾದಂಥವರು ನಡುರಾತ್ರಿಯಲ್ಲಿ ಈ ರೀತಿಯಾಗಿ ಆ ಪಾತ್ರಗಳು ಹೋಗ್ತವೆ. ಈ ಪಾತ್ರಗಳು ಪ್ರವೇಶಿಸುವಾಗ ಎರಡು ಬದಿಗೆ ದೀವಟಿಗೆಗಳನ್ನು, ಕಕ್ಕಡ ಅಂತ ಕರಿತೀವಿ, ಭಾಳಷ್ಟು ಬೆಂಕಿ ಉರಿತಕ್ಕಂಥ ಒಂದು ದೀವಟಿಗೆಗಳನ್ನು ಹಿಡಿದು ರಾಳದ ಪುಡಿಯಿಂದ, ರಾಳ ಅನ್ನುವಂಥದ್ದು ಏನಂತಂದರೆ ಒಂದು ದ್ರವ್ಯ, ಈ ರಾಳದ ರಾಸಾಯನಿಕಯುಕ್ತವಾಗಿರತಕ್ಕಂಥ ಬೆಂಕಿಯನ್ನು ಉತ್ತೇಜಿಸುವಂಥ ಒಂದು ಏನಂತಂದರೆ ಪುಡಿ, ಇದನ್ನು ಎರಚಿ ಜ್ವಾಲೆ ಎಬ್ಬಿಸಿ ಭಯಾನಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಒಂದು ರಾಕ್ಷಸ ಪ್ರಧಾನವಾಗಿರ್ತಕ್ಕಂಥ ದೃಶ್ಯಗಳನ್ನು ಇಲ್ಲಿ ನಾವು ಕಾಣಿಸ್ತೀವಿ. ಆವಾಗ ಚಂಡೆಯ ಬಡಿತ
ರಾಕ್ಷಸರ ಕೂಗು ಅರೆನಿದ್ರೆಯಲ್ಲಿರ್ತಕ್ಕಂಥ ಪ್ರೇಕ್ಷಕರನ್ನ ಬಡಿದೆಬ್ಬಿಸ್ತದೆ. ಯಾರೋ ಅಷ್ಟೊತ್ತಿಗಾಗಲೇ ನಿದ್ದೆಯ ಮಂಪರಿಗೆ ಬಂದಿರ್ತಾರೆ, ಇನ್ನೇನು ನಿದ್ದೆ ತಮಗೆ ಗೊತ್ತಿಲ್ಲಾರ್ದಂಗೆ ಆಕಳಿಕೆ ತೂಕಡಿಕೆ ಬ್ಯಾಸರಿಕೆ ಆಸರಿಕೆ ಎಲ್ಲ ಬಂದ್ಬಿಟ್ಟಿರ್ತದಲ್ಲ, ಅಷ್ಟೊತ್ತಿಗಾಗಲೇ ಈ ರಾಕ್ಷಸ ಪ್ರಧಾನವಾದಂಥ ಒಂದು ಸದ್ದು, ಆನಂತರದಲ್ಲಿ ಚಂಡೆಯ ಬಡಿತ, ಆರ್ಭಟ, ಭಯಂಕರ ಆರ್ಭಟ, ರಾಕ್ಷಸರ ಕೂಗು ಇವೆಲ್ಲ ಅರೆನಿದ್ರೆಯಲ್ಲಿ ಇರ್ತಕ್ಕಂಥ ಪ್ರೇಕ್ಷಕರನ್ನ ಬಡಿದು ಎಬ್ಬಿಸ್ತಾರಂತೆ. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾವಂತ. ಇದು ಯಕ್ಷಗಾನದ ಇನ್ನೊಂದು ವಿಶೇಷ. ಇಂಥ ಪ್ರಧಾನ ಪಾತ್ರಗಳು ಸಭಾ ಒಂದು ಪರಿಚಯ ಆಗಿರ್ತದೆ. ಸಭಾ ಪರಿಚಯದಲ್ಲಿ ತಮ್ಮ ಪಾತ್ರಗಳ ಪರಿಚಯವನ್ನು ಪ್ರೇಕ್ಷಕರಿಗೆ ಮಾಡಿಕೊಡ್ತಾವೆ. ಯಕ್ಷಗಾನ ಜನರಲ್ಲಿ ಎಲ್ಲ ನೋಡಿದಾಗ ಇದೊಂದು ವಿಶಿಷ್ಟವಾದಂಥ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಒಂದು ಕಲೆ ಅಂತ ನಾವೆಲ್ಲ ಅನ್ಕೋಬಹುದು. ಹಾಗಾಗಿ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲಿಕ್ಕೆ ಸಹಾಯಕವಾಗಿದೆ. ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸ್ತದೆ, ಸೃಜನ ಕಲೆಯೂ ಕೂಡ ಆಗಿದೆ. ಇದೊಂದು ಏನಪ್ಪ ಅಂದ್ರೆ ಪ್ರಜ್ಞಾವಂತಿಕೆಯನ್ನು ನೀತಿಯನ್ನು ಬೆಳೆಸ್ತಕ್ಕಂಥ ಒಂದು ಕಲೆಯನ್ನು ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಯಕ್ಷಗಾನ ಪ್ರಸಂಗವನ್ನು ರಚಿಸಿದವರು ದುಷ್ಟರ ಒಂದು ನಿಗ್ರಹ, ಶಿಷ್ಟರ ಪರಿಪಾಲನೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ಯಾವುದೇ ಒಂದು ಯಕ್ಷಗಾನದ ಕೊನೆಯ ನೀತಿ ಏನಾಗಿರ್ತದೆ ಅಂತಂದರೆ ದುಷ್ಟ ನಿಗ್ರಹ, ದುಷ್ಟರ ಸಂಹಾರ, ಶಿಷ್ಟರನ್ನು ರಕ್ಷಣೆ ಮಾಡೋದು, ಶಿಷ್ಟರನ್ನು ಪರಿಪಾಲನೆ ಮಾಡತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಈ ತತ್ವವನ್ನು ಆಧರಿಸಿ ನಮ್ಮ ಅನೇಕ ಏನಂತಂದರೆ ಯಕ್ಷಗಾನದ ಪ್ರಸಂಗಗಳೆಲ್ಲ ಇಲ್ಲಿ ನಮ್ಮ ದೇಶೀಯ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ಜನಪದ ಕಲೆಯ ಪ್ರಸಂಗಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಈ ಯಕ್ಷಗಾನ ನಮ್ಮ ಕಡೆಗೆ ಇಲ್ಲ, ಆದರೆ ನಾವು ಈ ಎಲ್ಲ ಯಕ್ಷಗಾನದ ಒಂದು ಮಟ್ಟುಗಳನ್ನು ನೋಡಿದಾಗ ಇಲ್ಲಿ ತೆಂಕತಿಟ್ಟು, ಬಡಗತಿಟ್ಟು, ಬಡಬಡಗು ತಿಟ್ಟು ಅನ್ನುವಂಥ ಒಂದು ಕಲೆಯನ್ನು ನಾವು ನೋಡಿದಾಗ ಧಾರವಾಡದಂಥ ಊರಿನಲ್ಲಿಯೂ ಕೂಡ ದೊಡ್ಡ ದೊಡ್ಡ ಒಂದು ಸಮಾರಂಭಗಳಲ್ಲಿ ಕೂಡ ಇತ್ತೀಚೆಗೆ ಯಕ್ಷಗಾನದ ಒಂದು ಪ್ರಸಂಗಗಳನ್ನು ಮಾಡಿರ್ತಕ್ಕಂಥದ್ದನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು. ಅದರೊಟ್ಟಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಚಿಕೆಯನ್ನು ಹೇಳುವಾಗ ಮೊದಲೇ ನಿಮಗೆ ಯಕ್ಷಗಾನದ ದೃಶ್ಯವನ್ನು ತೋರಿಸಿದ್ದೀನಿ. ಆ ಮೂಲಕವಾಗಿ ನೀವು ಯಕ್ಷಗಾನದ ಎಲ್ಲ ಮಾಹಿತಿಯನ್ನು ಈ ಒಂದು ಪಠ್ಯದ ಮೂಲಕ ಪಡೀತೀರಿ ಅಂತ ತಿಳ್ಕೊಳ್ತಾ, ಇಷ್ಟು ಈ ಒಂದು ಜನಪದ ಕಲೆಗಳ ವೈಭವ ಅನ್ನುವಂಥ ಪಾಠದ ಮೂಲಕವಾಗಿ ನಮಗೆ 4 ಕಲೆಗಳನ್ನು ತೋರಿಸ್ತಾರೆ. ಒಂದು ಏನಂತಂದರೆ ಯಾವುದು ವೀರಗಾಸೆ, ಕಂಸಾಳೆ, ಆನಂತರದಲ್ಲಿ ಡೊಳ್ಳು ಕುಣಿತ, ಆನಂತರದಲ್ಲಿ ಯಕ್ಷಗಾನ. ಈ 4 ಕಲೆಗಳನ್ನು ನಾವು ಈ 9ನೇ ತರಗತಿಯ 6ನೇ ಒಂದು ಗದ್ಯಪಾಠದಲ್ಲಿ ತಿಳ್ಕೊಂಡಿದ್ದೇವೆ. ಇಷ್ಟೆಲ್ಲ ಪರಿಪೂರ್ಣ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳ ಓದಿಗೆ ಅನುಕೂಲ ಮಾಡಿ ಸಂಪಾದನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಇದೆಲ್ಲ ಯಾಕೆ ಅಂತಂತಂದರೆ ಜನಪದ ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಆ ಒಂದು ಕಲೆಯನ್ನು ಕೂಡ ಮುಂದಿನ ಒಂದು ಪೀಳಿಗೆಗೆ ಕೊಡಮಾಡಬೇಕು ಅನ್ನುವಂಥದ್ದು ಈ ಒಂದು ಪಠ್ಯದ ಆಶಯ ಅಂತ ಹೇಳೋಣ ಅಥವಾ ತಿಳ್ಕೊಳ್ಳೋಣ.